ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರು ತಿಂಡೀಸ್. ಗೆಳೆಯರೆ, ಇದು 4th ಮೇನ್ ರೋಡ್, 4th ಬ್ಲಾಕ್, ಕುಮಾರ ಪಾರ್ಕ್ ವೆಸ್ಟ್, ಶೇಷಾದ್ರಿಪುರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಬೆಣ್ಣೆ ಮಸಾಲೆ ದೋಸೆ ಮತ್ತು ರವಾ ಇಡ್ಲಿ ತುಂಬನೇ ಸ್ಪೆಷಲ್ ಆಗಿರುತ್ತೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಇಲ್ಲಿ ತುಂಬನೇ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿ ವೆರಿ ಟೇಸ್ಟಿ ಫುಡ್ಡು, ಕ್ವಾಲಿಟಿ ಕ್ವಾಂಟಿಟಿ ತುಂಬನೇ ಸಖತ್ತಾಗಿದೆ. ಹಾಗೆ ಇಲ್ಲಿ ಆನಿವರ್ಸರಿ ಆಫರ್ ಅಂತೇಳಿ ಯಾವುದೇ ಐಟಮ್ ತಗೊಂಡ್ರೆ 10 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಆ ದಿನ ನಾವು ಹೋಗಿದ್ವಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನಚಿಕೇತನ್ ಅಂತ. ಹಾಂ ಸರ್, ಹೇಳಿ. ಇವ್ರ ಹೆಸರು ಅನಂತೇಶ್ ಅಂತ. ಓಕೆ. ಇವ್ರ ಹೆಸರು ಮುರಳಿ ಕಾರ್ತಿಕ್, ಇವ್ರು ಶಿವರಾಜು, ಇವ್ರು ಶಿವರಾಜ್ ಅಂತ. ಓಕೆ. ಇವಾಗ ನಿನ್ನೆ ನೋಡ್ದೋ ಬೋರ್ಡು, ನಿನ್ನೆ ರಶ್ ಇತ್ತು, ಸ್ವಲ್ಪ ಬಂದು ದೋಸೆ ತಿನ್ನೋದಂತ. 10 ರೂಪಾಯಿ, ಪರವಾಗಿಲ್ಲ. ಓಕೆ, ಚೆನ್ನಾಗೈತೆ. ಬಟ್ ಆಲೂಗಡ್ಡೆ ಪಲ್ಯ ಸ್ವಲ್ಪ ಕಮ್ಮಿ ಕೊಟ್ಟವ್ರೆ. ಓಕೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಚೆನ್ನಾಗಿ. ಸೊ ಆಫರ್ಗೋಸ್ಕರ 10 ರೂಪೀಸ್ ಕೊಟ್ಟಿದ್ದಾರೆ. ಓಕೆ. ಒಂದು ಇದೊಂಥರ ಜನರನ್ನ ಅಟ್ರಾಕ್ಟ್ ಮಾಡೋದು ಒಂಥರ ಚೆನ್ನಾಗೈತೆ. ಈ ಆಫರ್ ಇನ್ನೂ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಓಕೆ. ಹೇಗೆ ಅನಿಸ್ತಾ ಇದೆ? ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಸರ್, ಸದ್ಯಕ್ಕೆ ದೋಸೆ ತಗೊಂಡಿದೀವಿ. ಓಕೆ. ಸ್ವಲ್ಪ ತುಂಬಾ ರಶ್ ಇದೆ. ಜನ ಕಮ್ಮಿ ಆದ್ರೆ ಇಡ್ಲಿ ಗಿಡ್ಲಿ ಏನಾದ್ರು ತಗೊಳ್ಳೋಣ ಅಂತ. ರೆಗ್ಯುಲರ್ ಬರ್ತಾ ಇರ್ತೀರಾ ನೀವು ಇಲ್ಲಿ? ಇಲ್ಲೆಲ್ಲ ಬರ್ತಾ ಇರ್ತೀವಿ ಸರ್. ಅಲ್ಲೇ. ಓಕೆ. ಇವ್ರು ಇವತ್ತು ಕರ್ಕೊಂಡ್ ಬಂದ್ರು. ಇವ್ರದ್ದು ಟ್ರೀಟ್ ಇವತ್ತು ಶಿವರಾಜ್ ಅವ್ರ ಕ್ರೆಡಿಟ್ಸ್ ಇವ್ರು ಕೊಡ್ಬೇಕು. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸಿರೋದು? ಬನ್ನಿ, ತಿನ್ನಿ, 10 ರೂಪಾಯಿ ಕೊಡಿ, ದೋಸೆ ತಿನ್ನಿ, ಚೆನ್ನಾಗಿದೆ ಅಷ್ಟೇ. ಓಕೆ. ಬನ್ನಿ, ತಿನ್ನಿ ಅಷ್ಟೇ. ಬಟ್ ಇದು ಆಫರ್ ಇವಾಗ ಮಾತ್ರ ಅಷ್ಟೇ, ರೆಗ್ಯುಲರ್ ಪ್ರೈಸ್ ಬೇರೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿನ ತುಂಬ ಸ್ಪೆಷಲ್ ಆದಂಥ ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ ಆರ್ಡ್ರ್ಗಳು ಬಂದಿದೆ, ಆಗ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ನಾವಿಲ್ಲಿ ಮಸಾಲೆ ದೋಸೆ, ರವಾ ಇಡ್ಲಿ, ಕೇಸರಿ ಬಾತು ಎಲ್ಲ ಟೇಸ್ಟ್ ಮಾಡಿದ್ವಿ. ಸಖತ್ತು ಸೂಪರ್ ಆಗಿತ್ತು ಫ್ರೆಂಡ್ಸ್. ದೋಸೆ ಎಲ್ಲ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಹಾಗೆ ಆಲೂಗೆಡ್ಡೆ ಪಲ್ಯ ತುಂಬನೇ ಸೂಪರ್ ಆಗಿತ್ತು. ಮತ್ತು ರವಾ ಇಡ್ಲಿ ಅಂತೂ ತಿಂತಾ ಇದ್ರೆ ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಸೂಪರ್ ಆಗಿತ್ತು, ತುಂಬನೇ ಸಖತ್ತಾಗಿತ್ತು. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ನೀವು ಏನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬನೇ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸಖತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಗಲಿ ಅದರಲ್ಲಿ ಕಾಂಪ್ರಮೈಸೇ ಆಗೋದಿಲ್ಲ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ, ಮಸಾಲೆ ದೋಸೆ ರೆಡಿ ಆಗೋಯ್ತು, ಈಗ ತೆಗಿತಾ ಇದ್ದಾರೆ. ಈ ರೀತಿ ಅಡಿಕೆ ಪಟ್ಟಿನಲ್ಲಿ ಬಾಳೆ ಎಲೆ ಹಾಕಿ ಅದರಲ್ಲಿ ಕೊಡ್ತಾರೆ. ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಬಂದು ತಿಂದರೆ ಮತ್ತೆ ಮತ್ತೆ ಬರಬೇಕು, ಅಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಸ್ನೇಹಿತರೆ, ನೋಡಿ, ಈಗ ರವಾ ಇಡ್ಲಿ ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಹಾಗೆ ಬಟನ್ ಇಡ್ಲಿ ಕೂಡ ಸಿಗುತ್ತೆ, ಚಿಕ್ಕ ಚಿಕ್ಕದು, ಅದು ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಬಂದಾಗ ಮರಿದಲೆ ಟ್ರೈ ಮಾಡಿ. ನೋಡಿ, ಇಡ್ಲಿ ರೆಡಿ ಆಗೋಯ್ತು, ಈಗ ತೆಗಿತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ ಏನು ಸಖತ್ತ ಕಾಣ್ತಾ ಇದೆಯಲ್ವಾ ಇಡ್ಲಿ.
ಆ ಇಡ್ಲಿಗೂ ಚಟ್ನಿಗೂ ಸಖತ್ ಕಾಂಬಿನೇಷನ್ಸ್ ಗುರು. ನೋಡಿ ಇಲ್ಲಿನ ಫುಡ್ಡು ತುಂಬಾನೇ ಸಖತ್ತು ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ, ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್, ತಮ್ಮ ಹೆಸರು? ಬಾಲಾಜಿ ಸರ್, ಏನು ತೊಗೊಂಡ್ರಿ ಇವಾಗ ಇಲ್ಲಿ? ಖರಾಬಾದ್ ಸರ್, ಹೇಗಿದೆ ಸರ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ನನ್ನ ಸಜೆಷನ್ ಏನಂದ್ರೆ ಎವ್ರಿ ಒನ್ ಕಮ್ ವಿಸಿಟ್ ಅಂಡ್ ಟ್ರೈ ದಿಸ್ ಟೇಸ್ಟ್. ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ನೀವು ಸರ್? ಇಲ್ಲಿ ಬಟರ್ ಮಸಾಲ ದೋಸೆ, ಓಕೆ, ಆಮೇಲೆ ಪ್ಲೇನ್ ಮಸಾಲ ದೋಸೆ, ಆಮೇಲೆ ತುಂಬಾ ನಾನು ವೀಕ್ಲಿ ಥ್ರೈಸ್ ಬರ್ತೀನಿ. ಓಕೆ, ಐ ಆಫನ್ಲಿ ವಿಸಿಟ್ ದಿಸ್ ಪ್ಲೇಸ್. ಓಕೆ, ಅಂಡ್ ಫುಡ್ ವೈಸ್ ಇಟ್ ಈಸ್ ಫ್ಯಾಬ್ಯುಲಸ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ, ಲೈಕ್ ಮಾಡ್ತಾರೋ, ಬಂದು ವಿಸಿಟ್ ಮಾಡಿಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಬೆಣ್ಣೆ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ನೋಡಿ, ಬೆಣ್ಣೆಯಲ್ಲಿ ಹಾಕ್ತಾ ಇದ್ದಾರೆ. ಯಾವ ರೀತಿ ಹಾಕ್ತಾರೆ ಅಂತ ನೋಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಎಣ್ಣೆಲ್ಲ ಬಳಸೋದಿಲ್ಲ, ತುಪ್ಪ ಮತ್ತು ಬೆಣ್ಣೆಯನ್ನೇ ಬಳಸ್ತಾರೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ಇಷ್ಟೊಂದು ರುಚಿಯಾದ ದೋಸೆಗಳನ್ನು ಸವಿಬೇಕು ಅಂದರೆ ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ ಬೆಣ್ಣೆ ಹೇಗೆ ಎಷ್ಟಿಷ್ಟೊಂದು ಹಾಕಿದ್ದಾರೆ ನೋಡಿ. ಬಿಸಿಗೆ ಹೇಗೆ ಕರಗ್ತಾ ಇದೆ ನೋಡಿ ಸ್ನೇಹಿತರೆ. ಈಗ ಆಲೂಗೆಡ್ಡೆ ಪಲ್ಯ ಹಾಕ್ತಾ ಇದ್ದಾರೆ ನೋಡಿ. ಆಲೂಗೆಡ್ಡೆ ಪಲ್ಯ ಕೂಡ ತುಂಬಾನೇ ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ, ಗರಿ ಗರಿಯಾದ ಕೆಂಪಾದ ದೋಸೆಗಳು ರೆಡಿ ಆಯಿತು. ಸೊ ಇಲ್ಲಿನ ದೋಸೆಗಳು ತುಂಬಾನೇ ಸಖತ್ತಾಗಿರೋದ್ರಿಂದ ನೋಡಿ ಎಷ್ಟು ಜನ ಕಸ್ಟಮರ್ಸು ದೋಸೆಗಳೇ ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ಫ್ರೆಂಡ್ಸ್, ಈಗ ಉದ್ದಿನ ವಡ ಹಾಕ್ತಾ ಇದ್ದಾರೆ. ಉದ್ದಿನ ವಡ ಕೂಡ ಸಖತ್ತು ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು ಫ್ರೆಂಡ್ಸ್. ನಾವು ಟೇಸ್ಟ್ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು. ಬನ್ನಿ ನೋಡೋಣ. ನೋಡಿ ಏನು ಕೆಂಪಗೆ ಕಾಣ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ರೆಡಿ ಆಗೋಯ್ತು ಉದ್ದಿನ ವಡ. ಏನು ಸಖತ್ತ ಕಾಣ್ತಾ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ಹಾಯ್ ಸರ್, ನಮಸ್ಕಾರ. ತಮ್ಮ ಹೆಸರು? ತೇಜಸ್ವಿನಿ. ಮೇಡಮ್, ಏನ್ ತಗೊಂಡ್ರಿ ಇವಾಗ? ಮಸಾಲೆ ದೋಸೆ ತಗೊಂಡಿದ್ದೀವಿ. ಹೇಗಿದೆ ಮೇಡಮ್ ಟೇಸ್ಟ್? ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್. ಓಕೆ, ತುಂಬಾ ಇಷ್ಟ ಆಯ್ತು. ಓಕೆ, ಆನಿವರ್ಸರಿ ಅಂತ ಅವ್ರು ಆಫರ್ ಕೊಟ್ಟಿರೋದು, ಓಕೆ, ಅವ್ರ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಯ್ತು. ಓಕೆ. ರೆಗ್ಯುಲರ್ ಬರ್ತಾ ಇರ್ತಾನೆ ಇಲ್ಲಿ? ಇಲ್ಲೇ ನಮ್ ಕಾಲೇಜ್ ಇತ್ತು, ಸೊ ಬರ್ತಾ ಇದ್ವಿ. ಇವತ್ತು ಲೈಕ್ ಕೆಲಸ ಮುಗಿಸ್ಕೊಂಡ್ ಗೊತ್ತಾಗಿ ಹೆಂಗೆ ಬಂದಿದೀವಿ. ಓಕೆ. ಬೇರೆ ಏನೇನ್ ಟೇಸ್ಟ್ ಮಾಡಿದ್ರಿ ಇಲ್ಲಿ? ಈಗ ಇಡ್ಲಿ ಹೇಳಿದೀವಿ, ಮತ್ತೆ ವಡೆ ಹೇಳಿದೀವಿ, ಸೊ ವೇಟ್ ಮಾಡ್ತೀವಿ. ಓಕೆ. ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್ ಇಲ್ಲಿನ ತಿಂಡಿ?
ದೋಸೆ ತುಂಬಾ ಇಷ್ಟ ಆಯ್ತು, ಮಸಾಲೆ ದೋಸೆ. ಮಸಾಲೆ ದೋಸೆ ತುಂಬಾ ಇಷ್ಟ ಆಯ್ತಾ? ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಮೇಡಮ್? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಷ್ಟೊಂದು ರುಚಿಯಾದ ಹೋಟೆಲ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಫೋರ್ತ್ ಮೀನ್, ಫೋರ್ತ್ ಬ್ಲಾಕ್, ಕುಮಾರ ಪಾರ್ಕ್ ವೆಸ್ಟ್, ಎಮ್ಮಿ ಕಾರ್ನರ್ ಮತ್ತು ಅಮ್ಮ ಬ್ರಾಹ್ಮಿನ್ಸ್ ಕೆಫೆ ಮಧ್ಯದಲ್ಲಿದೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈಗ ಮತ್ತೊಬ್ರು ಕಸ್ಟಮರು ಬರೀ ವಾಯ್ಸ್ ರೆಕಾರ್ಡಿಂಗ್ ಮಾತ್ರ ಕೊಡ್ತೀವಿ, ವಿಡಿಯೋ ಬೇಡ ಅಂತ ಹೇಳಿದ್ರು. ಬನ್ನಿ ಕೇಳಿಸ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜಿನೇಶ್ ಅಂತ. ಸರ್, ಏನ್ ಟೇಸ್ಟ್ ಮಾಡ್ತಾ ಇದ್ದೀರಿ ಇವಾಗ ನೀವು? ದೋಸೆ. ಹೇಗಿದೆ ಸರ್ ಟೇಸ್ಟ್? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹಾ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ ನೀವು? ಇಡ್ಲಿ, ಜೈನ್ ಸಾಂಬಾರು, ಓಕೆ, ವಡೆ, ಓಕೆ, ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಓಕೆ. ಅವ್ರ ಆನಿವರ್ಸರಿ ಆಫರ್ ಬೇರೆ ನಡೀತಾ ಇದೆ. ಓಕೆ. ಆದ್ರೆ ಆ ರೇಟ್ಗೆ ಕ್ವಾಲಿಟಿಯಲ್ಲಿ ತುಂಬಾ ಸ್ವಲ್ಪನೂ ಕಾಂಪ್ರಮೈಸ್ ಇಲ್ಲ. ಓಕೆ. ಐಟಮ್ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದೆ. ಓಕೆ. ರೇಟ್ ಮಾತ್ರ ಕಮ್ಮಿ ಇರೋದು. ಅದ್ರ ನಾವು ಎಲ್ಲಾ ಬ್ರಾಂಚ್ ಅಲ್ಲಿ ಟ್ರೈ ಮಾಡಿದೀವಿ. ಓಕೆ. ಇನ್ಫೆಂಟ್ರಿ ರೋಡ್ಗೂ ಹೋಗಿದೀವಿ, ಕೆಲವು ಕಡೆ ಹೋಗಿದೀವಿ. ಎಲ್ಲಾ ಕಡೆ ಅವ್ರ ಟೇಸ್ಟ್ ಚೆನ್ನಾಗಿದೆ. ಓಕೆ. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ ನಿಮಗೆ? ಇಡ್ಲಿ, ದೋಸೆ ಎರಡು ಚೆನ್ನಾಗಿದೆ. ಎರಡು ತುಂಬಾ ಇಷ್ಟ. ಎರಡು ತುಂಬಾ ಚೆನ್ನಾಗಿದೆಯಾ? ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹಾ, ಇಲ್ಲೇ ನಾವು ಅಕ್ಕ ಪಕ್ಕದಲ್ಲೇ ಇರೋದು, ಅದಕ್ಕೆ ಇಲ್ಲೇ ಬರ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇಲ್ಲ, ಒಳ್ಳೆ ಜಾಗ, ಬನ್ನಿ ನೀವು ತಿನ್ಬೋದು. ಓಕೆ. ಓವರ್ ಈಟ್ ಮಾಡಿದ್ರು ಹೊಟ್ಟೆ ನಿಮ್ದು ಏನು ಪ್ರಾಬ್ಲಮ್ ಆಗಲ್ಲ. ಓಕೆ. ಸೌತ್ ಇಂಡಿಯನ್ ಫುಡ್ ಇದೆ, ಪ್ರಾಬ್ಲಮ್ ಏನಿಲ್ಲ. ಓಕೆ. ಗೀ ಎಲ್ಲ ಬಟರ್ ಎಲ್ಲ ಯೂಸ್ ಮಾಡೋದೆಲ್ಲ ನಾವು ನೋಡಿದೀವಿ. ಎಲ್ಲ ಚೆನ್ನಾಗಿ ಕ್ವಾಲಿಟಿ ಇದೆ, ಮಾಡ್ತಾ ಇದ್ದಾರೆ. ಓಕೆ. ಮತ್ತೆ ನಮ್ ಚಿಕ್ಕ ಮಕ್ಕಳು ತಿನ್ಸಿದೀವಿ, ಓಕೆ. ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇಲ್ಲಿನ ತಿಂಡಿಗಳು ತುಂಬಾನೇ ಸಖತ್ತು ಟೇಸ್ಟಿಯಾಗಿರೋದ್ರಿಂದ ಎಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹಾಗೆ ಆನಿವರ್ಸರಿ ಆಫರ್ ಅಂತ ಯಾವುದೇ ಐಟಮ್ ತಗೊಂಡ್ರು ಕೂಡ 10 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಇಷ್ಟೊಂದು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಬೆಂಗಳೂರು ತಿಂಡೀಸ್ನ ಕ್ಯಾಶಿಯರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಬೆಂಗಳೂರು ತಿಂಡೀಸ್ಗೆ ಸ್ವಾಗತ, ಸುಸ್ವಾಗತ. ಹೇಳಿ ಸರ್. ತಮ್ಮ ಹೆಸರು? ಸರ್ ಮಾದೇವ್ ಅಂತ ಸರ್, ಕ್ಯಾಶಿಯರ್. ಸರ್, ಎಷ್ಟು ವರ್ಷ ಆಯ್ತು ಇದು ಶುರು ಮಾಡಿ? ಸರ್ ಇದು ಸರ್ ನಮ್ದು ಬೇರೆ ಕಡೆ ಶುರು ಮಾಡಿ ಒಂದು 6 ವರ್ಷ ಆಗಿದೆ. ಈ ಹೋಟೆಲ್ ಹೊಸದಾಗಿ ಶುರು ಮಾಡಿರೋದು ಕುಮಾರ ಪಾರ್ಕ್ ಅಲ್ಲಿ. ಇದು 3 ತಿಂಗಳಾಗಿದೆ ಸರ್. ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಸರ್ ನಮ್ಮಲ್ಲಿ ಸರ್ ಸ್ಪೆಷಲ್ ಅಂದ್ರೆ ಇಲ್ಲಿ ನೋಡಿ ಸರ್, ದೋಸೆನೆ ಸರ್ ಸ್ಪೆಷಲ್. ನಮ್ಮಲ್ಲಿ ಸರ್ ಬಟರ್ ಮಸಾಲಾ, ಪುಡಿ ಮಸಾಲಾ, ಪುಡಿ ಹಣ್ಣಿನ ಉತ್ತಪ್ಪಂ, ಓಪನ್ ಬಟರ್ ಮಸಾಲಾ ತುಂಬಾ ಕಸ್ಟಮರ್ಸ್ ತುಂಬಾ ಸರ್ ಕಸ್ಟಮರ್ ಜಾಸ್ತಿ ಇಷ್ಟ ಆಗುದು ಅಂದ್ರೆ ಪುಡಿ ಮಸಾಲಾ ಮತ್ತೆ ಮಿನಿ ಪುಡಿ ಇಡ್ಲಿ ಅಂದ್ರೆ ತುಂಬಾ ಲೈಕ್ ಮಾಡ್ತಾರೆ ಸರ್. ರವಾ ಇಡ್ಲಿ ಇದೆ, ಇವಾಗ ಸ್ಪೆಷಲ್ ರಾಗಿ ದೋಸೆ ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಇದೆ ಸರ್. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಮಸಾಲೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ಹಾ ಸರ್, ನಮ್ಮಲ್ಲಿ ಸರ್ ಮಸಾಲೆ ದೋಸೆ ಎಲ್ಲ ಸರ್ ಬಟರ್ ಅಂಡ್ ಗೀ ಇಂದಲೇ ಸರ್ ಎಲ್ಲ ಮಾಡೋದು. ಆಯಿಲ್ ಒಂದ್ ಸ್ವಲ್ಪ ಯೂಸ್ ಮಾಡಲ್ಲ. ನಮ್ಮಲ್ಲಿ ಅದರಿಂದ ತುಂಬಾ ಕ್ರಿಸ್ಪಿ ಬರುತ್ತೆ. ಮತ್ತೆ ಸರ್ ಮಸಾಲೆ ದೋಸೆ ತುಂಬಾ ಗೋಲ್ಡ್ ಕಲರ್ ಕೊಡ್ತೀವಿ. ಸೊ ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಸರ್ ಇಷ್ಟೊಂದು ರುಚಿ ಬರೋಕೆ ಇದು ನಮ್ಮ ಒಬ್ರು ಮ್ಯಾನೇಜರ್ ಇದ್ದಾರೆ, ಸತೀಶ್ ಸರ್ ಅಂತ. ಮೆಥಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಸರ್ ನಮ್ ಬಾಸ್ಗಳು ಅಷ್ಟೇ ಸರ್ ಹೇಳುದು, ಕಸ್ಟಮರ್ ಗೆ ಎಷ್ಟೇ ನಮ್ಗೆ ಲಾಸರು ಪರವಾಗಿಲ್ಲ, ಗುಡ್ ಕ್ವಾಲಿಟಿ ಕೊಡಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಕೊಡಿ, ನೀವು ಚೆನ್ನಾಗಿ ಕೊಡಿ ಅಂತ ಹೇಳ್ತಾರೆ ಸರ್. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಕಸ್ಟಮರ್ ರೆಸ್ಪಾನ್ಸ್ ಸರ್ ಬತ್ತ ಇಲ್ಲಿ ತುಂಬಾ ಚೆನ್ನಾಗಿದೆ. ಇವಾಗ ಈ ಹೋಟೆಲ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ, ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಚೆನ್ನಾಗಿದೆ. ಹಾ ಸರ್, ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.